ಹಾಯ್ ಹೆಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಬಟ್ ನಾನಂತೂ ಚೆನ್ನಾಗಿಲ್ಲ. ಲಾಸ್ಟ್ ಒಂದು ತಿಂಗಳಿಂದ ಚೆನ್ನಾಗಿಲ್ಲ. ಒಂದು ತಿಂಗಳಿಂದ ನನಗೆ ಆಕ್ಸಿಡೆಂಟ್ ಆಯಿತು. ನೈಟು 8 ಗಂಟೆ ಸುಮಾರಿಗೆ ಆಪೋಸಿಟ್ ಒಂದು ಬೈಕ್ ಬಂದು ಸ್ಪೀಡಾಗಿ ಹೊಡೆದ. ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಬಂದು ಯಾರೋ ಪಬ್ಲಿಕ್ ಸೇರಿಸಿದ್ರು. ಕಾಲಿಗೆ ಏಟು ಬಿದ್ದಿತ್ತು. ಕೈ 2 ಬೆರಳು ಫ್ರ್ಯಾಕ್ಚರ್ ಆಗಿತ್ತು. ಆಮೇಲೆ ಕಾಲಿಗೆ ಸ್ಟಿಚ್ ಹಾಕಿದ್ರು ಹಾಸ್ಪಿಟ್ಲಲ್ಲಿ. ಕೈ ಫ್ರ್ಯಾಕ್ಚರ್ ಆಗಿರ್ಬೋದು, ಎಕ್ಸ್ರೇ ತೆಗೆಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕಳಿಸಿದ್ರು. ನೈಟು ಆಲ್ಮೋಸ್ಟ್ 10 ಗಂಟೆ ಆಗಿತ್ತು ಮನೆಗೆ ಬಂದಾಗ. ಆಮೇಲೆ ನಮ್ಮ ಅಣ್ಣಗೆ ಫೋನ್ ಮಾಡಿ ಕರೆದೆ. ನಾನು ಇಬ್ಬರು ಹೋಗಿ ಬೇರೆ ಹಾಸ್ಪಿಟ್ಲಲ್ಲಿ ಎಕ್ಸ್ರೇ ತೆಗೆಸಿದ್ರೆ 2 ಬೆರಳು ಫ್ರ್ಯಾಕ್ಚರ್ ಆಗಿತ್ತು. ಹಾಸ್ಪಿಟ್ಲವರು ಅಡ್ವೈಸ್ ಮಾಡಿದ್ರು, ಏನು ಪರವಾಗಿಲ್ಲ, ನಾಳೆನೇ ಹಾಸ್ಪಿಟ್ಲಿಗೆ ಹೋಗಿ, ಇವತ್ತು ಏನು ಪರವಾಗಿಲ್ಲ, ನೈಟು ಲೇಟಾಗಿದೆ, ನಾಳೆ ಹೋಗಿ ಅಂತ ಹೇಳಿದ್ರು. ನೆಕ್ಸ್ಟ್ ಡೇ ನಾವು ಹಾಸ್ಪಿಟ್ಲಿಗೆ ಹೋದ್ವಿ. ಹಾಸ್ಪಿಟ್ಲಿಗೆ ಹೋಗಿ ಎಕ್ಸ್ರೇ ತೋರಿಸಿದ ತಕ್ಷಣ ಹಾಸ್ಪಿಟಲ್ ಅದು ನಾವು ಹೋಗಿದ್ದು. ಅವ್ರು ಹೇಳಿದ್ರು, ಇದು ಸರ್ಜರಿ ಮಾಡಬೇಕು, ನೀವು ಅಡ್ಮಿಟ್ ಆಗಬೇಕಂತ. ನಾವು ಅಡ್ಮಿಟ್ ಆಗಿ ಸರ್ಜರಿ ಮಾಡಿ 2 K-ವೈರ್ ಅಂತ ಬರುತ್ತೆ, ಅಲ್ಯೂಮಿನಿಯಂ ರಾಡ್ ಥರ ಇರುತ್ತೆ, ಅದನ್ನು ಹಾಕಿದ್ದಾರೆ ಕೈಗೆ. ಸರ್ಜರಿ ಮಾಡಿ 3 ದಿವಸ ಆದಮೇಲೆ ಡಿಸ್ಚಾರ್ಜ್ ಆಯಿತು. ಮನೇಲೇ ಇದ್ವಿ. 1 ತಿಂಗಳಿಂದ ಮನೆಯಲ್ಲೇ ಬೆಡ್ ರೆಸ್ಟಲ್ಲಿದ್ದೆ. ಕಾಲಿಗೆ ಏಟು ಬಿದ್ದಿತ್ತು, ನಡೆಯೋಕ್ಕೆ ಕೂಡ ಆಗ್ತಿರ್ಲಿಲ್ಲ, ತುಂಬ ಪೈನ್ ಇತ್ತು. ಹಾಗೆ ಕೈಗೆ ಆ ರಾಡೆಲ್ಲ ಹಾಕಿರೋದ್ರಿಂದ ಕೈ ಕೂಡ ತುಂಬ ಪೈನು. ಅದಲ್ಲದೆ ಈ POP ಹಾಕಿರೋದ್ರಿಂದ ಕೈ ಒಳಗಡೆ, ಬೆಂಕಿ ಒಳಗಡೆ ಕೈ ಇಟ್ಕೊಂಡಿರೋ ಥರ ಫೀಲ್ ಆಗ್ತಾಯಿತ್ತು. ತುಂಬ ಅಂದರೆ ಈ 1 ತಿಂಗಳಲ್ಲಿ ನರಕ ಯಾತನೆ ಅನುಭವಿಸ್ಬಿಟ್ಟಿದ್ದೀನಿ. ಮಾನಸಿಕವಾಗಿ, ದೈಹಿಕವಾಗಿ, ಫಿಸಿಕಲಿ ಆ್ಯಂಡ್ ಮೆಂಟಲಿ ತುಂಬ ನೋವು ಅನುಭವಿಸ್ಬಿಟ್ಟಿದ್ದೀನಿ. ಇವತ್ತು ಲಾಸ್ಟ್ 1 ವೀಕ್ ಹಾಸ್ಪಿಟ್ಲಿಗೆ ಹೋದಾಗ ಅದನ್ನು ಎಕ್ಸ್ರೇ ತೆಗೆದು ಚೆಕ್ ಮಾಡಿದ್ರು. ಕೈ ಬೆರಳುಗಳು ಕೂಡ್ಕೊಂಡಿದೆ ಅಂತ ಹೇಳಿದ್ದಾರೆ. 1 ವೀಕ್ ಆದಮೇಲೆ ಬನ್ನಿ, ಅದನ್ನು K-ವೈರ್ಸನ್ನು ರಿಮೂವ್ ಮಾಡೋಣ ಅಂತ ಹೇಳಿದರು. ಸೊ ಇವತ್ತು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ. ಇವತ್ತು ಹಾಸ್ಪಿಟ್ಲಿಗೆ ಹೋದ್ಮೇಲೆ ನೋಡಬೇಕು ಅವರು ಏನು ಹೇಳ್ತಾರೆ ಅಂತ. ಆಲ್ಮೋಸ್ಟ್ ರಿಮೂವ್ ಮಾಡ್ತಾರೆ ಅನಿಸುತ್ತೆ. ಆ K-ವೈರ್ಸ್ ಹೇಗಿದೆ ಅಂತ ತೋರಿಸ್ತೀನಿ, ಮತ್ತು ರಿಮೂವ್ ಆದಮೇಲೆ ಕೂಡ ವಿಡಿಯೋ ಮಾಡಿ ಹೇಳ್ತೀನಿ ಆ ಥರ ಫೀಲಿಂಗ್ ಯಾವ ಥರ ಇದೆ ಅಂತ. ಸ್ಟೇ ಟ್ಯೂನ್, ನೋಡ್ತಾ ಇರಿ ಮನುಗೌಡ ಹಾಸನ್ ಯೂಟ್ಯೂಬ್ ಚಾನಲ್. ಬ್ಯೂಟಿಫುಲ್ ಹಲ್ಸೂರ್ ಲೇಕ್ ತುಂಬ ಚೆನ್ನಾಗಿದೆ. ಇದೇ ನೋಡಿ ಹಾಸ್ಪಿಟಲ್. ಈ ಹಾಸ್ಪಿಟಲಲ್ಲೇ ನನಗೆ ಕೈದು ಸರ್ಜರಿ ಆಗಿದ್ದು. ಈ ಹಾಸ್ಪಿಟಲ್ಲು ಎಸ್ಪೆಷಲಿ ಬೋನ್ಗೆ ತುಂಬ ಒಳ್ಳೆ ಹಾಸ್ಪಿಟಲ್ಲು. ಬೋನಿಗೆ ಸಂಬಂಧಪಟ್ಟಂಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ. ನೋಡಿ, ಈ ರೀತಿಯಾಗಿ K-ವೈರ್ ಹಾಕಿದ್ದಾರೆ, ಅಂದರೆ 2 ರಾಡ್ಗಳು ಹಾಕಿದ್ದಾರೆ ಬೆರಳಿಗೆ. ಆ 2 ಬೆರಳು ಫ್ರ್ಯಾಕ್ಚರ್ ಆಗಿತ್ತು ನನಗೆ. ಸೊ ಈ ರೀತಿಯಾಗಿರುತ್ತೆ ನೋಡಿ. ತೆಗೆದಿದ್ದಾರೆ, ಇವಾಗ ಕಟ್ಟಿಂಗ್ ಪ್ಲೇಯರಲ್ಲಿ ಹಾಕಿ ಕಿತ್ತಿದ್ದಾರೆ ನೋಡಿ. ಇದೇ ಕಟ್ಟಿಂಗ್ ಪ್ಲೇಯರು. ಪ್ರಾಣ ಹೋದಂಗಾಯಿತು. ಕೊನೆಗೂ ನನ್ನ ಬೆರಳಿಗೆ ಹಾಕಿದ್ದ K-ವೈರ್ಸ್, ಅಂದರೆ ಅದು ರಾಡ್ಗಳು ಹಾಕಿದ್ದನ್ನು ರಿಮೂವ್ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ, ಯಾಕೆಂದರೆ ನನ್ನ ಕೈ ಫ್ರೀ ಆಯ್ತು. ಇವಾಗ ತಾನೇ ಜಸ್ಟ್ ಹಾಸ್ಪಿಟ್ಲಿಂದ ಆಚೆ ಬಂದ್ವಿ. ಅದನ್ನು ಕೀಳಬೇಕಾದ್ರೆ ತುಂಬ ನೋವು ಬಂತು. ಕಟ್ಟಿಂಗ್ ಪ್ಲೇಯರ್ ಹಾಕ್ಕೊಂಡು ಹಿಡ್ಕೊಂಡು ಎಳಿತಾರೆ, ಹಿಂಗೆ ತುಂಬ ನೋವು ಬಂತು. ಕಾಲು ಕೂಡ ಸ್ಟಿಚ್ ಹಾಕಿದ್ದು, ಅದು ಕೂಡ ರಿಮೂವ್ ಮಾಡಿದ್ದಾರೆ. ಅದು ಕೂಡ ಪೈನ್ ಇತ್ತು ರಿಮೂವ್ ಮಾಡೋ ಟೈಮಲ್ಲಿ. ಬಟ್ ಇವಾಗ ಹ್ಯಾಪಿ ಆಗಿದೆ, ತುಂಬ ಖುಷಿ ಆಗ್ತಾಯಿದೆ. 1 ತಿಂಗಳಾದಮೇಲೆ ಕೈ ಸ್ವಲ್ಪ ನನಗೆ ಫ್ರೀ ಆಗಿದೆ. ಈ ರೀತಿ ಇದೆ ನೋಡಿ. ಇನ್ನೂ ಬ್ಲಡ್ ಎಲ್ಲ ಬರ್ತಾಯಿದೆ ಕೈಯಿಂದ. ಸೊ ಅದು 1 ಡೇ ಇರಲಿ ಅಂತ ಟೇಪ್ ಹಾಕಿದ್ದಾರೆ. ಆಮೇಲೆ ನೆಕ್ಸ್ಟ್ ನಾಳೆಗೆ ರಿಮೂವ್ ಮಾಡಬೇಕು. ಆಮೇಲೆ ಕೈ ಆಕ್ಷನ್ ಸ್ಟಾರ್ಟ್ ಮಾಡಬೇಕು. ನಾರ್ಮಲ್ ಆಗೋದಕ್ಕೆ ಇನ್ನೂ ಒಂದು 15 ಡೇಸ್ ಬೇಕಂತ ಹೇಳಿದ್ದಾರೆ ಡಾಕ್ಟ್ರು. ಫೈನಲಿ ತೆಗೆದಿದ್ದಾರೆ, ಖುಷಿ ಆಯಿತು. ಆಮೇಲೆ ಏನಂದರೆ, ನನಗೆ ತುಂಬ ಜನ ಫ್ರೆಂಡ್ಸು, ಫ್ಯಾಮಿಲಿಯವರೆಲ್ಲ ಫೋನ್ ಮಾಡಿದರು. ಹಾಗೆ ಒಂದಷ್ಟು ಜನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಮನೆ ಕೂಡ ಬಂದಿದ್ದರು. ಅವರೆಲ್ಲರಿಗೂ ಧನ್ಯವಾದ ಹೇಳ್ತೀನಿ ಈ ಟೈಮಲ್ಲಿ. ಆಮೇಲೆ ನಮ್ಮ ವೈಫು ಚೇತನ ತುಂಬ ಕೆಲಸ ಮಾಡಿದ್ದಾಳೆ. ಬೆಳಿಗ್ಗೆನೇ ನಾಟಿ ಕೋಳಿ ಮೊಟ್ಟೆ, ಕಾಳು ಸೂಪು, ಏನೇನೋ ಕಾಳುಗಳೆಲ್ಲ ಕೊಟ್ಟು ಬೇಗ ಕ್ಲಿಯರ್ ಆಗೋ ಥರ ಮಾಡಿದ್ದಾಳೆ. ಅವಳಿಗೆ ಕೂಡ ಒಂದು ಸ್ಪೆಷಲ್ ಥ್ಯಾಂಕ್ಸ್. ಚೇತನ, ಥ್ಯಾಂಕ್ ಯು. ಆಮೇಲೆ ಫ್ರೆಂಡ್ಸ್, ಏನಂದರೆ ಈ ಆಕ್ಸಿಡೆಂಟಿಂದ ನನಗೆ ಎಷ್ಟು ತೊಂದರೆ ಆಯಿತು ಅಂದರೆ, 1 ತಿಂಗಳು ನನ್ನ ಸಮಯ ವ್ಯರ್ಥ ಆಗಿದೆ. 1 ಲಕ್ಷ ಈ ಖರ್ಚುಗಳಾಗಿದೆ ಇದಕ್ಕೆ. ಆಮೇಲೆ ಮೆಂಟಲಿ ಫಿಸಿಕಲಿ ಟಾರ್ಚರ್ ಆಗಿದೆ. ಆಮೇಲೆ ಟ್ಯಾಬ್ಲೆಟ್ ತಗೊಳ್ತಾ ಇದ್ದೀನಿ, ಆ ಟ್ಯಾಬ್ಲೆಟಿಂದ ಸೈಡ್ ಎಫೆಕ್ಟ್ಸು ಇಷ್ಟೆಲ್ಲ ಇದೆ ನೋಡಿ. ಫ್ರೆಂಡ್ಸ್, ದಯವಿಟ್ಟು
ಗಾಡಿ ಓಡಿಸ್ಬೇಕಾದ್ರೆ ತುಂಬ ಹುಷಾರಾಗಿ ಓಡಿಸಿ. ನಾವಂತೂ ತುಂಬ ಹುಷಾರಾಗಿ ಓಡಿಸಿ ಕೂಡ ನಮ್ಮ ತಪ್ಪಿಲ್ದಲ್ಲೇ ಇದು ನನಗೆ ಆಪೋಸಿಟಲ್ಲಿ ಬಂದು ಹೊಡೆದಿದ್ದವನು. ದಯವಿಟ್ಟು ಇವೆಲ್ಲ ಆಗ್ತವೆ, ದಯವಿಟ್ಟು ಹೇಳ್ತಾ ಇದ್ದೀನಿ, ಹುಷಾರಾಗಿ ನಿಧಾನಕ್ಕೆ ಓಡಿಸಿ. ಏನೂ ಆ ಥರ ಇಲ್ಲ. ಈಗ ನೋಡಿ, ನನಗೆ 1 ತಿಂಗಳು ನನ್ನ ಸಮಯ ವ್ಯರ್ಥ ಆಯಿತು, ಇಷ್ಟೆಲ್ಲ ದುಡ್ಡು ಖರ್ಚು ಆಯಿತು. ನನ್ನ ಗಾಡಿ ರಿಪೇರಿಗೆ ದುಡ್ಡಾಗಿದೆ, ನನ್ನ ಗಾಡಿ ಕೂಡ ಡ್ಯಾಮೇಜ್ ಆಗಿತ್ತು. ಸೊ ಏನು ಹೇಳ್ತೀನಿ ಅಂದರೆ, ದಯವಿಟ್ಟು ಹುಷಾರಾಗಿ ಓಡಿಸಿ ಗಾಡಿನ. ಡ್ರೈವ್ ಸೇಫ್, ನಿಧಾನಕ್ಕೆ ಓಡಿಸಿ. ನಿಧಾನಕ್ಕೆ ಹೋದ್ರೂ ಏನು ಸಮಸ್ಯೆ ಇಲ್ಲ. ಎಲ್ಲೇ ಯಾವುದೋ ಒಂದು ಜಾಗಕ್ಕೆ ಹೋಗ್ತಾ ಇರ್ತೀವಿ, ಅರ್ಜೆಂಟು ಅಂತ ಹೋಗಿ ಈ ಥರ ಮಾಡ್ಕೊಳ್ಳೋದ್ರ ಬದಲಿಗೆ ಆರಾಮಾಗಿ ನಿಧಾನಕ್ಕೆ ಹೋದರೆ ಬೆಸ್ಟ್ ಅಂತ ಹೇಳ್ತೀನಿ. ಹಾಗೆ ಊಟ ಟೈಮ್ ಆಗಿದ್ದರಿಂದ ಇಂದಿರಾನಗರ 80 ಫೀಟ್ ರೋಡಲ್ಲಿ ಹೊಸದಾಗಿ ಓಪನ್ ಆಗಿರೋ ರಾಮೇಶ್ವರಂ ಕೆಫೆಗೆ ಊಟ ಮಾಡೋಣ ಅಂತ ಬಂದ್ವಿ. ರಾಮೇಶ್ವರಂ ಕೆಫೆ ಅಂತ ಕೇಳಿದ್ರೆ ಯಾವಾಗಲೂ ಆಲ್ಮೋಸ್ಟ್ ರಶ್ ಆಗಿರುತ್ತೆ. ಇವತ್ತು ಪರವಾಗಿರಲಿಲ್ಲ, ಅಷ್ಟೊಂದು ರಶ್ ಅನ್ನಿಸ್ಲಿಲ್ಲ, ಮೀಡಿಯಮ್ ಆಗಿತ್ತು. ನಾವು ಮೀಲ್ ತೊಗೊಂಡ್ವಿ ಊಟಕ್ಕೆ. ಈ ಮೀಲ್ ಹೆಸರು ಮ್ಯಾಂಗೋ ಅನ್ನಲಕ್ಷ್ಮಿ ಅಂತ. 4 ಥರ ರೈಸ್ ಇರುತ್ತೆ, ಪೂರಿ ಇರುತ್ತೆ, ಮ್ಯಾಂಗೋ ಹೋಳಿಗೆ ಇರುತ್ತೆ. ಹಾಗೆ ಮ್ಯಾಂಗೋ ಸೀಕರಣೆ ಕೂಡ ತೊಗೊಂಡಿದ್ವಿ. ಇದೇನು ಅಷ್ಟು ಇಷ್ಟ ಆಗಲಿಲ್ಲ, ಏನೋ ಫ್ಲೇವರ್ ಹಾಕಿದ್ರು, ಅದು ಮೆಡಿಷನ್ ಟೈಪ್ ಇತ್ತು. ನನ್ನ ಜೊತೆ ಇವತ್ತು ನಮ್ಮ ಫ್ರೆಂಡ್ ಅರುಣ್ ಕೂಡ ಬಂದಿದ್ದಾನೆ. ಅವನು ಕೂಡ ಒಂದು ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಮನುಗೌಡ ಹಾಸನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ, ನಮಸ್ಕಾರ.